ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಲೋಕ. ನಾನು ನಿಮ್ಮನ್ನ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಿವತ್ತು ಡೇ ರೊಟೀನ್ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ. 100% ಆಗಲ್ಲ ಅಂತ ಗೊತ್ತು. ಯಾಕೆ ಅಂದರೆ ನನಗೆ ಸಣ್ಣ ಪಾಪು ಇರೋದು, ಅವಳು 6 ಮಂತ್ ಆಗಿರೋದ್ರಿಂದ ಅವಳು ಗ್ಯಾರಂಟಿ ಕೈ ಬಿಡಲ್ಲ. ಅವಳನ್ನ ಮ್ಯಾನೇಜ್ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ. ಕೆಲವರು ಅನ್ಕೊಬೋದು ನಿನಗೆ ಯಾಕೆ ಬೇಕಿದೆಲ್ಲ ಅಂತ ಹೇಳ್ಬಿಟ್ಟು. ಹಂಗಂತ ಕೂತ್ಕೊಂಡ್ರೆ ಏನೂ ಆಗಲ್ಲಲ್ವಾ. ಏನೋ ಒಂದು ಪ್ರಯತ್ನ ಅಂತೂ ಪಡ್ತಾ ಇದ್ದೀನಿ. ದೇವ್ರ ಆಶೀರ್ವಾದ ಇದ್ರೆ ಸರಿ ಹೋಗುತ್ತೆ. ನಾನು ಯೂಶಲಿ ನೈಟ್ ಮಲಗಬೇಕಾದ್ರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೇ ಮಲಗಿರ್ತೀವಿ. ಆದ್ರೂ ಸ್ವಲ್ಪ ಅನ್ನದ ಪಾತ್ರೆ, ಮುದ್ದೆ ಪಾತ್ರೆ ಎಲ್ಲ ಹಂಗೆ ಇರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕಾಫಿ ಕುಡ್ದಿರೋದು, ಆಮೇಲೆ ಕೆಲವೊಂದು ಹಂಗಂಗೆ ಏನಾದ್ರು ಎತ್ತಿಟ್ಟಿರ್ತೀನಿ, ಅದನ್ನೆಲ್ಲ ಮತ್ತೆ ಡಸ್ಟ್ಬಿನ್ಗೆ ಹಾಕೋದೆಲ್ಲ ಇರುತ್ತಲ್ವಾ, ಅಂಥದ್ದೆಲ್ಲ ಸುಮಾರು ಪಾತ್ರೆ ಬೀಳುತ್ತೆ. ಆ ಒಂದು ಪಾತ್ರೆಗೆ ಇದ್ರೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಟಿಫನ್ಗೆ ಪ್ರಿಪೇರ್ ಮಾಡ್ಕೊತೀನಿ. ನೈಟೇ ಯಾಕೆ ಅನ್ನದ ಪಾತ್ರೆ ಎಲ್ಲ ತೊಳೆಯಲ್ಲ, ಮುದ್ದೆ ಪಾತ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ಮುದ್ದೆ ಪಾತ್ರೆ ನೈಟ್ ತೊಳಿಬಾರ್ದು, ಮತ್ತೆ ಅನ್ನದ ಪಾತ್ರೆಗೆ ನೀರ್ ಹಾಕ್ಬಾರ್ದು ಅಂತಾರೆ. ಸೊ ಯಾರ್ಯಾರಿಗೂ ಗೊತ್ತಿರಲ್ಲ, ಸೊ ಅವರು ಕೂಡ ಇದನ್ನ ಫಾಲೋ ಮಾಡಿ. ಅನ್ನದ ಪಾತ್ರೆಗೆ ನೈಟೇ ನೀರ್ ಹಾಕ್ಬಾರ್ದು, ತೊಳಿಬಾರ್ದು ಅನ್ನದ ಪಾತ್ರೆ, ಮುದ್ದೆ ಪಾತ್ರೆನ, ಅಂದ್ರೆ ಬಡತನ ಬರುತ್ತೆ ಅಂತ ಹೇಳ್ತಾರೆ. ಸೊ ನನಗೂ ಯಾರೋ ಹೇಳಿದ್ರು, ಹಂಗಾಗಿ ನಾನು ಇದನ್ನ ಫಾಲೋ ಮಾಡ್ತಾ ಇದೀನಿ. ನಿಮ್ಗೆ ಯಾರೆಲ್ಲ ಕ್ಲೀನ್ ಮಾಡ್ಕೊಂಡು ಮಲಗ್ತೀರಾ, ಅನ್ನದ ಪಾತ್ರೆ ಮತ್ತೆ ಮುದ್ದೆ ಪಾತ್ರೆ ಬಿಟ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಆಸ್ ಯೂಶಲ್ ನನ್ನ ಮಗ ಬಂದ, ಕಾಫಿ ಕೊಡು ಅಂತ ಹೇಳ್ಬಿಟ್ಟು. ಅವನಿಗೆ ಕಾಫಿ ಅಂತೂ ಕೊಡಲ್ಲ, ಬೆಲ್ಲ ಹಾಕ್ಬಿಟ್ಟು ಹಾಲು ಕಾಯಿಸ್ಕೊಟ್ಟು ಕೊಡ್ತೀನಿ. ಅವನಿಗೆ ಆರ್ಗ್ಯಾನಿಕ್ ಬೆಲ್ಲ ತರಿಸಿದೀನಿ, ಅದೇ ಹಾಲು ಅಷ್ಟೇ ಕೊಡೋದು. ಬಿಸ್ಕೆಟ್ ತಿಂತಾನೆ ಒಂದೆರಡು, ಇಲ್ಲ ಅಂದ್ರೆ ಬರೀ ಹಾಲು ಮಾತ್ರ ಕುಡಿತಾನೆ. ಅಪ್ಪನು ಬಂದ್ರೆ ಅಪ್ಪನಿಗೆ ಕಾಫಿ, ಅವನಿಗೆ ಹಾಲು, ನನಗೆ ಕಷಾಯ. 3 ಥರನೂ ಆಗೋಗುತ್ತೆ. ಇದು ಸಂಡೇ ವ್ಲಾಗ್ ಆಗಿದೆ, ಯಾಕಂದ್ರೆ ನಾನು ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ನಿನ್ನೆ. ತುಂಬಾ ಕಿರಿಕಿರಿ ಮಾಡ್ತಾ ಇದ್ಲು ಮಗಳು, ಹಂಗಾಗಿ ಶೂಟ್ ಮಾಡ್ಕೊಂಡಿದ್ನಲ್ವಾ, ಹಂಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದೀನಿ. ನಾರ್ಮಲಿ ಹೆಣ್ಮಕ್ಳಿಗೆ ಕಿಚನ್ ಅಲ್ಲಿ ಕೆಲಸ ಅಂತೂ ಮುಗಿಯೋದೇ ಇಲ್ಲ. ನಾವೇ ಬ್ರೇಕ್ ಕೊಟ್ಟು ಆಚೆ ಬಂದ್ರೆ ಅದು ಮುಗಿದ್ ಲೆಕ್ಕ. ಇಲ್ಲ ಅಂತಂದ್ರೆ ಅಲ್ಲೇ ಏನಾದ್ರೂ ಒಂದು ಮತ್ತೊಂದು ಏನಾದ್ರೂ ಕೆಲಸ ನಡೀತಾನೆ ಇರುತ್ತೆ. ನನ್ಗಂತೂ ಜಾಸ್ತಿ ಹೊತ್ತು ಟೈಮೇ ಸ್ಪೆಂಡ್ ಮಾಡಕ್ಕಾಗಲ್ಲ ಕಿಚನ್ ಅಲ್ಲಿ. ಮೋಸ್ಟ್ ಟೈಮ್ ನಾನು ಅಲ್ಲಿಂದ ಅಲ್ಲಿಗೆ ಬಿಟ್ಬಿಟ್ಟು ಆಚೆ ಬಂದಿರ್ತೀನಿ. ಮ್ಯಾಕ್ಸಿಮಮ್ ಅಪ್ಪಾಜಿನೂ ಹೆಲ್ಪ್ ಮಾಡ್ಕೊಡ್ತಾರೆ, ಯಾಕಂದ್ರೆ ಪಾಪುನು ಇರ್ತಾಳಲ್ವಾ, ಅವಳು ಈ ನಡುವೆ ನಾನ್ ಬಿಟ್ಟು ಹೋಗಲ್ಲ ಅನ್ನೋ ತರಕ್ ಆಗೋಗಿದ್ದಾಳೆ. ಅವಳಿದ್ರೆ ನಾನು, ಇಲ್ಲ ದಿವಾನ್ ಕಟ್ಟಲ್ ಆಗಿದ್ರೆ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ಈಗ ಆಲ್ರೆಡಿ ಮಡ್ಚ್ಕೊಳಕ್ ಟ್ರೈ ಮಾಡ್ತಾಳಲ್ಲ, ಮಡ್ಚ್ಕೊಂತಾಳೆ, ಬಟ್ ಅದನ್ನ ಪ್ರಾಕ್ಟೀಸ್ ಮಾಡ್ತದಲ್ಲ, ಎಲ್ಲಿ ಬೀಳ್ತಾಳೋ ಅನ್ನೋ ಭಯ ಅಂತ ಇರುತ್ತೆ. ಮತ್ತೆ ಅವ್ರು ಎತ್ಕೊಂಡ್ರು ಕೂಡ ನಾನೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ, ಅಳೋದು ಮಾಡೋದು ಎಲ್ಲ ಮಾಡ್ತಾಳೆ. ಇದ್ರ ಜೊತೆ ಒಂದು ಟಿಪ್ ಕೂಡ ತಂದಿದ್ದೀನಿ. ಏನಪ್ಪಾ ಅಂತ ಅಂದ್ರೆ, ನಮ್ ಫೇಸ್ಗೆ ಯಾವಾಗ್ಲೂ ಸ್ವಲ್ಪ ನಾವೆಷ್ಟೇ ಕಲರ್ ಇರ್ಲಿ ಏನೇ ಇರ್ಲಿ, ಇನ್ನೊಂಚೂರು ಬೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ವಾ. ನನಗಂತೂ ಅನ್ಸುತ್ತೆ, ಯಾವಾಗ್ಲೂ ರೆಡಿ ಆಗ್ಬೇಕಾದ್ರೆ ಇನ್ನೊಂಚೂರು ಕಲರ್ ಇದ್ರೆ ಅಂತ ಅನ್ಸ್ತಾ ಇರತ್ತೆ ಯಾವಾಗ್ಲೂ. ಸೊ ಹಂಗಾಗಿ ಇದೊಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು. ಇದು ಎಲ್ರ ಮನೇಲೂ ಇರುತ್ತೆ. ಸೊ ಹಂಗಾಗಿ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಡೋಣ ಅಂತ ನಾನು ಇದನ್ನ ಒಂದ್ಸರ್ತಿ ಟ್ರೈ ಮಾಡಿದೀನಿ. ಫಸ್ಟ್ ಅಟೆಂಪ್ಟ್ನೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನನ್ನನ್ನ ಮುಂಚೆ ನೋಡಿದವರು ಇವಾಗ ನೋಡಿದವ್ರಿಗೆ ಅವರಿಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಫೇಸ್ ಅಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಮಾರ್ಕ್ಸ್ ಆಗಿತ್ತು, ಇವಾಗ ಆಲ್ಮೋಸ್ಟ್ ಕಡಿಮೆ ಆಗಿದೆ. ನಾನು ಈ ತರ ಹೋಮ್ ರೆಮಿಡಿ ಅಂತೂ ಮೋಸ್ಟ್ ಟ್ರೈ ಮಾಡ್ತಾ ಇರ್ತೀನಿ. ಏನಪ್ಪಾ ಅಂತಂದ್ರೆ, ಒಂದ್ ಚಮಚ ಕಾಫಿ ಪುಡಿ ಯಾವುದು ಅಂದ್ರೆ ನೆಸ್ಕೆಫೆ ಇಲ್ಲ ಬ್ರೂ, ಎರಡರ ಒಂದಾಗಿರ್ಬೇಕು, ಬೇರೆ ಯಾವುದು ಆಗ್ಬಾರ್ದು. ಮತ್ತೆ ಜೇನುತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ಬಿಟ್ಟು ಒಂದು 15-20 ಮಿನಿಟ್ಸ್ ಬಿಟ್ಬಿಟ್ಟು, ಅದು ಸ್ವಲ್ಪ ಡ್ರೈ ಆದಂಗೆ ಫಸ್ಟ್ ಅಪ್ಲೈ ಮಾಡ್ಬೇಕಾದ್ರೆ ಲೈಟ್ ಆಗಿ ಮಸಾಜ್ ಕೊಡ್ಕೊಂಡು ಐಬ್ರೋಸ್ ಹತ್ರ ಬಿಟ್ಬಿಟ್ಟು ಕಣ್ಸುತ್ತಾ ಸ್ವಲ್ಪ ನೋಡ್ಕೊಂಡು ಅಪ್ಲೈ ಮಾಡ್ಬೇಕು. ಯಾಕಂದ್ರೆ ಜೇನುತುಪ್ಪ ಅಲ್ವಾ, ಹಂಗಾಗಿ ಲೈಟ್ ಆಗಿ ಮಸಾಜ್ ಕೊಡ್ಕೊಂಡು ಅಪ್ಲೈ ಮಾಡ್ಕೊಂಡು ಒಂದು 15-20 ಮಿನಿಟ್ಸ್ ಬಿಟ್ಟು ತೆಗಿಬೇಕಾದ್ರೆ ಲೈಟ್ ಆಗಿ ಸ್ಕ್ರಬ್ ತರ, ಅಂದ್ರೆ ರೌಂಡ್ಗೆ ಹೆಂಗೆ ಸುತ್ತುತ್ತಾ ನೀವು ರಿಮೂವ್ ಮಾಡ್ಕೊಂತ ಬಂದು, ಆಮೇಲೆ ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡಿದ್ರೆ ನಿಮಗೆ ಫಸ್ಟ್ ಅಟೆಂಪ್ಟೇ ನಿಮಗೆ ರಿಸಲ್ಟ್ ನೀವೇ ನೋಡ್ಬೋದು. ಒಂದ್ಸರ್ತಿ ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದು ನಾನು ಕೂಡ ಮಾಡಿದೀನಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಲೋಕ. ಇವತ್ತು ಮಾರ್ನಿಂಗ್ ಇಂದ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದೀನಿ. ನೋಡಿ, ನನ್ನ ಮಗಳೇನ್ ಬಿಡೋ ತರ ಕಾಣಿಸಲ್ಲ. ನನ್ನ ಮಗ ತಾತನ ಜೊತೆ ಹೇರ್ ಕಟ್ ಹೋಗಿದ್ದಾನೆ, ಹಂಗಾಗಿ ಪೂರ್ತಿ ಒಬ್ಳನ್ನೇ ಮೇಂಟೈನ್ ಮಾಡ್ಕೊಂಡು ತಿಂಡಿ ಮಾಡಕ್ಕಂತೂ ಖಂಡಿತ ಆಗಲ್ಲ. ಯಾಕಂದ್ರೆ ಅವ್ಳು ಸುಮ್ಮನೆ ಅಂತೂ ಇರಲ್ಲ. ಹಸ್ಬೆಂಡು ಬೆಳಿಗ್ಗೆನೆ ಓದು ದಸರಾ ಪ್ರೋಗ್ರಾಮ್ ಏನೋ ಇದೆ ಅಂತ ಹೇಳ್ಬಿಟ್ಟು ಹೋದ್. ಇವತ್ತು ಸಂಡೇ ಇಲ್ದಿದ್ರೆ ಇರೋರವರು ಏನೋ ಒಂದ್ ಮಾಡ್ಬೋದಾಯ್ತು, ಅವರು ಬರೋದ್ ಲೇಟ್ ಆಗುತ್ತೆ. ಚಿನ್ನಮ್ಮ ಹಾಯ್ ಮಾಡಲಿ, ಹಾಯ್ ಮಾಡು ಮಗಳು, ಹಾಯ್ ಮಾಡು, ಹಾಯ್ ಹಾಯ್. ಯಾರಲ್ಲಿರೋದು, ಯಾರು ಕಾಣಿಸ್ತಿದಾರಲ್ಲಿ? ಯಾರು ಕಾಣಿಸ್ತಾರ? ಅಲ್ಲೊಬ್ಳು ಲಿಶಿಕಾ ಇದ್ದಾಳೆ ನೋಡಲ್ಲಿ, ರಿಷಿಕಾ ಇದ್ದಾಳಲ್ಲಿ. ಹೌದು, ಇವತ್ತು ಸಂಡೇ ಸ್ವಲ್ಪ ಕ್ಲೀನಿಂಗ್ ಅದು ಇದು ಮಾಡೋಣ ಅಂತ ಅನ್ಕೊಂಡ್ವಿ. ಬೆಳಿಗ್ಗೆನೆ ಅಪ್ಪಾಜಿ ಯಾರು ಹೋದ್ರ, ಹಂಗಾಗಿ ಮಗಳು ನೋಡ್ಕೊಳೋದ್ರಲ್ಲಿ ಆಗೋಗಿದೆ ನಂದು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಸ್ನಾನ ಆಗಿಲ್ಲ, ಪೂಜೆ ಆಗಿಲ್ಲ, ನಮ್ಮ ಮನೆಯವ್ರು ಮಾಡ್ತಾರೆ ಅಂತ ಹೇಳೋಗಿದ್ದಾರೆ.
ನೋಡ್ಬೇಕು ಏನ್ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಆಲ್ಮೋಸ್ಟ್ ಅರ್ಧ ಕೆಲಸ ಆದಂಗೆ ಅಪ್ಪಂದು. ಈಗ ಬರೋದ್ ಲೇಟ್ ಆಗುತ್ತೆ, ಎಷ್ಟೊತ್ತಾಗುತ್ತೆ ನೋಡ್ಬೇಕು. ತಿಂಡಿ ಮಾಡಿಲ್ಲ, ಇನ್ನ ಮಾಡ್ಬೇಕು. ಟೈಮು ಆಗೋಯ್ತೆ, ಟಿಫನ್ ಟೈಮು. ಹಸ್ಬೆಂಡ್ ಫೋನ್ ಮಾಡಿದ್ರು ತರ್ತೀನಿ ಏನಾದ್ರು ಅಂತ. ನಾನು ಹೊಂದಿದ್ದೀನಿ. ಪಾರ್ಸಲ್ ಅಂತೂ ಟಿಫನ್ ಬರುತ್ತೆ, ಟಿಫನ್ ತಿನ್ಬಿಟ್ಟು ಅಡ್ಗೆದೇನಾದ್ರೂ ನೋಡ್ಕೊಬೇಕು. ಏನಪ್ಪಾ ಅಂದ್ರೆ ಮನಿ ಪ್ಲಾಂಟ್ಗೆ ಯಾಕೋ ಸ್ವಲ್ಪ ವೈಟ್ ತರ ಹುಳ ಬರುತ್ತೆ ನೋಡಿ, ಆ ತರ ಬಂದಿದೆ. ಯೂಶಲಿ ನಾನು ಬೆಂಗಳೂರಲ್ಲಿ ಅಲ್ಲಿ ಔಷಧಿ ಹೊಡಿಯಕ್ಕೆಲ್ಲ ಬರೋರು ಹೊಡಿಸ್ತಾ ಇದ್ದೆ, ಹೋಗ್ತಾ ಇತ್ತು. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಯಾಕಂದ್ರೆ ಅದು ಬಂದ್ರೆ ಗಿಡ ಎಲ್ಲ ಸ್ವಲ್ಪ ವೈಟ್ ಪ್ಯಾಚಸ್ ತರ ಹಾಕ್ಬಿಟ್ಟು ಹಂಗೆ ಡಲ್ ಆಗ್ಬಿಡುತ್ತೆ, ಬೆಳೆಯಲ್ಲ ಚೆನ್ನಾಗಿ. ಆಮೇಲೆ ಮನಿ ಪ್ಲಾಂಟ್ಗೆ ಜಾಸ್ತಿ ನೀರು ಹಾಕ್ಬಾರ್ದು, ಮೀಡಿಯಂ ಆಗಿ ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ. ಜಾಸ್ತಿ ನೀರ್ ಹಾಕಿದ್ರೆ ಅಷ್ಟು ಕಷ್ಟ ಬರೋದು. ಹಂಗಾಗಿ ನಾನು ಸ್ವಲ್ಪ ಕಡಿಮೆ ನೀರ್ ಹಾಕೋದು. ಇದು ಎಲ್ಲ ಹಬ್ಬಿಸ್ಬೇಕು ಅಂತ ಒಂದು ಪ್ಲಾನ್ ಇರ್ಲಿಲ್ಲ. ದಾರ ಎಲ್ಲ ಮೇಲೆಲ್ಲ ಕಟ್ಟಿದ್ರು ಅಪ್ಪ. ನಾನು ಅಷ್ಟು ದೂರ ಮತ್ತೆ ನಮ್ಗೆ ಸಿಕ್ಸೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಇದೊಂದು ಥ್ರೆಡ್ ತರಿಸ್ಬಿಟ್ಟು ಹಾಕಿದೀನಿ. ನೋಡೋಣ ಹೋಗುತ್ತೆ, ಯಾಕಂದ್ರೆ ನಮ್ದು ಹಳೆ ಮನೇಲಿ ತುಂಬಾ ಉದ್ದ ಬೆಳೆಸ್ಬಿಟ್ಟಿದ್ವಿ ಅಲ್ಲ, ಹಂಗಾಗಿ. ಈ ಗಿಡನ ನಾನೇ ಹಾಕಿದ್ದು. ಈ ಗಿಡ ಬಂದ್ಬಿಟ್ಟು ಗಿಫ್ಟ್ ಕೊಟ್ಟಿದ್ದು ನನ್ಗೆ ಯಾರು. ಸೊ ಇದು ಆಲ್ಮೋಸ್ಟ್ ಒಂದು 8 years ಇಂದ ನಮ್ ಜೊತೆ ಇದೆ. ಇದೊಂದು 6-7 ವರ್ಷದಿಂದ ನಾನು ಮೇಂಟೈನ್ ಮಾಡ್ತಿದ್ದೀನಿ. ಬೇರೆ ಗಿಡಗಳು ಮೇಂಟೈನ್ ಮಾಡ್ತೀನಿ ಮಾಡಲ್ಲ ಗೊತ್ತಿಲ್ಲ, ಮನಿ ಪ್ಲಾಂಟ್ ಒಂದು ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ. ಯಾಕಂದ್ರೆ ನನಗೂ ಇಷ್ಟ, ನನ್ನ ಹಸ್ಬೆಂಡ್ಗೂ ಇಷ್ಟ ಈ ಗಿಡ ಅಂದ್ರೆ. ಅಂತೂ ನನ್ನ ಹಸ್ಬೆಂಡ್ ಟಿಫನ್ ತಂದು ದೋಸೆ, ಚಿತ್ರಾನ್ನ, ಇಡ್ಲಿ ತುಂಬಾ ಚೆನ್ನಾಗಿತ್ತು. ಹಿಂಗೆ ತಿರ್ಗು. ಯಾರು ಹೇರ್ ಕಟ್ ಮಾಡಿಸಿದ್ದು? ಅಂಕಲ್ನ. ಅತ್ತ ಹೇರ್ ಕಟ್ ಮಾಡ್ಬೇಕಾದ್ರೆ ಅಳಲ್ಲ ನೀನು? ಗುಡ್ ಬಾಯ್. ಮಾಡು, ಕೇಳು. ಏನಿತ್ತು ಅದ್ರಲ್ಲಿ? ಅದೇ ಏನಿತ್ತು ಅದ್ರಲ್ಲಿ? ಪಾರ್ಸಲ್. ಏನಿರ್ಬೋದು ಅದ್ರಲ್ಲಿ ಪಾರ್ಸಲ್? ಪ್ಯಾಡ್ ಐತಾ? ಯಾರ್ದು ಪ್ಯಾಡು? ನಿಂದ ರಿಷಿಕಂದ? ನೀನು ಹಾಕಂತೀಯ ಪ್ಯಾಡು? ದೊಡ್ಡನಾಗಿದ್ಯಾ? ಹಾ, ಅದನ್ನ ಕತ್ರಿಲ್ ತಾನೆ ಓಪನ್ ಮಾಡೋದು. ನಾನು ಓಪನ್ ಎಷ್ಟಿದೆ ಅದ್ರಲ್ಲಿ? 4 ಎಲ್ಲಿದೆ? ಅಲ್ಲಿ ಎಣ್ಸು ಇನ್ನೊಂದ್ಸರ್ತಿ. 2 ಎಲ್ಲಿದೆ? ಹಂಗೆ 2. ಯಾರ್ದಿದು? ಲಿಶಿಕಂದ ನಿಂದ? ನಿಂದು ಇದು ಮಗ. ಅಂತೂ ಇಂತೂ ಇಷ್ಟೊತ್ತಿಗೆ ಕೆಲಸ ಮುಗ್ದು, ಎಷ್ಟೇ ಬೇಗ ಮಾಡ್ತೀವಿ ಅಂತಂದ್ರು ಮಕ್ಳಿದ್ದಾಗ 12-1 ಗಂಟೆ ಆಗೇ ಹೋಗುತ್ತೆ. ಇವತ್ತಂತೂ ಸಿಕ್ಕಾಬಟ್ಟೆ ಲೇಟ್ ಆಗೋಯ್ತು. ಗೋಕುಲ್ ಬರೋದು ಲೇಟ್ ಆಯ್ತು. ಅವನದು ಸ್ನಾನ, ಅವನದು ಟಿಫನು, ಪಾಪುದು ಸ್ನಾನ ಅಂತ ಅನ್ಕೊಂಡು ಒಂದು ಡೇ ನಲ್ಲಿ ಏನೇನ್ ಆಗುತ್ತೆ ಅಂತ ಅನ್ಕೊಂಡು ಕಂಪ್ಲೀಟ್ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಕುಕಿಂಗ್ದೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಯಾಕಂದ್ರೆ ಟೈಮ್ ಸಿಕ್ಕಾಬಟ್ಟೆ ಶಾರ್ಟೇಜ್ ಇತ್ತು. ಮಗಳು ಯಾವಾಗ ಎದಂತಾಳೆ ಅಂತ ಗೊತ್ತಾಗ್ಲಿಲ್ಲ. ಹಂಗಾಗಿ ನೆಕ್ಸ್ಟ್ ನಾನು ಇದನ್ನ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಾನು ಸ್ವಲ್ಪ ಶಾರ್ಟ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬಟ್ ಲಾಂಗ್ ವಿಡಿಯೋಸ್ ತುಂಬಾ ಕಡಿಮೆ ಇದೆ. ಇನ್ಮೇಲೆ ಸ್ವಲ್ಪ ದಿನ ಒಂದು 10 ನಿಮಿಷ 15 ನಿಮಿಷ ಈ ತರ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದೀನಿ. ಇಲ್ಲಿ ನಮ್ಮ ಮನೆ ಸುತ್ತ ಇರೋ ಪ್ಯಾಸೇಜ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ಟೈಮೇ ಸಾಲಿಲ್ಲ. ಮಳೆ ಬಂದ್ರೆ ಇಲ್ಲಿ ಸ್ವಲ್ಪ ನೀರು ಅಂದ್ರೆ ಇರ್ಚ್ಲು ಬಂದಾಗ ಸ್ವಲ್ಪ ಗಲೀಜಾದಂಗೆ ಆಗುತ್ತೆ. ಸ್ವಲ್ಪ ಧೂಳು ಕೂಡ ಆಗುತ್ತೆ, ಯಾಕೋ ಗೊತ್ತಿಲ್ಲ. ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂತಾ ಇದ್ದೀನಿ, ಬಟ್ ಟೈಮ್ ಆದ್ರೆ ಮಾಡ್ಕೊಳ್ತೀನಿ, ಇಲ್ಲ ಅಂದ್ರೆ ಮಾಡ್ಕೊಳಲ್ಲ. ಬಟ್ಟೆನೂ ಒಂದು ಬಕೆಟ್ ಆಗೋಗಿದೆ, ಬಟ್ಟೆ ಬೇರೆ ಮಿಷಿನ್ಗೆ ಹಾಕ್ಬೇಕು. ಇಲ್ಲಿ ಹಿಂದಗಡೆ ಯಾಕೆ ಅವಾಯ್ಡ್ ಮಾಡ್ತೀನಿ ಬರೋದು ಅಂತಂದ್ರೆ, ಇಲ್ಲಿಗೆ ಬಂದ್ರೆ ಸಾಕು ನನ್ನ ಮಗ ಫುಲ್ಲು ಆ ಜಗ್ನಲ್ಲಿ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ನಾನು ಇಲ್ಲಿ ಬಟ್ಟೆ ವಾಶ್ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ. ಅಂದ್ರೆ ಮಕ್ಳೇ ಹಂಗೆ. ಬಟ್ ಏನ್ ಮಾಡೋದು, ಇವನ್ನ ಅವಾಯ್ಡ್ ಮಾಡಕ್ಕೆ ಆಗಲ್ಲ. ಮಗಳು ಆ ಕಡೆ ಹೇಳ್ತಾಳ, ಇಲ್ಲ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ. ಹಂಗಾಗಿ ಅವನು ಈ ಕಡೆ ಬರ್ತಾನೆ ಅಂತಾನೆ ನಾ ಅರ್ಧ ಈ ಕಡೆ ಬರಲ್ಲ. ನಮ್ಗೆ ಇಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ಇಲ್ಲಿ ಮೋಸ್ಟ್ ನಾವು ಬೇರೆದೆಲ್ಲ ಇಟ್ಕೊಂತೀವಿ. ಇಲ್ಲಿ ನೋಡಿ ತೆಂಗಿನಕಾಯಿ ಮೂಟೆನೆ ಇಟ್ಕೊಂಡಿದೀವಿ, ಊರಿಂದ ತಂದಿರೋದು. ಇಲ್ಲಿ ಅಷ್ಟು ನೀರ್ ಬರಲ್ಲ ಈ ಸೈಡ್ಗೆ, ಹಂಗಾಗಿ ನಾವು ಇಲ್ಲಿ ಮೋಸ್ಟ್ ಯೂಸ್ ಮಾಡ್ಕೊಳ್ತೀವಿ ಜಾಸ್ತಿ. ಹಿಂದೆಗಡೆ ಬಾಕ್ಲ ತೆಗೆದ್ರೆ ಆ ಕಡೆ ಈ ಕಡೆ ಹಿಂದೆ ಮುಂದೆ ಚೆನ್ನಾಗಿ ಸುತ್ತು ಹೊಡಿತಾನೆ ನನ್ ಮಗ. ಬೆಳಿಗ್ಗೆ ಹೇಳಿದ್ನಲ್ಲ ಹುಳ ಅಂತ ಹೇಳ್ಬಿಟ್ಟು, ನೋಡಿ ಈ ತರ ಎಲೆನಲ್ಲಿ ಈ ತರ ಬರುತ್ತೆ. ಇದು ಸ್ವಲ್ಪ ಇದ್ರೆ ಓಕೆ, ಅದು ಬರ್ತಾ ಬರ್ತಾ ಅದು ಜಾಸ್ತಿ ಆದ್ರೆ
ಫುಲ್ ಗಿಡನೇ ಡಲ್ ಆಗಿ ಹೋಗ್ಬಿಡುತ್ತೆ ನೋಡಿ. ಈ ತರ ಕುಡಿನಲ್ಲೆಲ್ಲ ಬಂದಿದೆ, ಸ್ಟಾರ್ಟ್ ಆಗಿದೆ ಅಲೆ. ಏನಾದ್ರೂ ಮಾಡಿ ಇದಕ್ಕೊಂಚೂರು ಔಷಧಿ ಹೊಡಿಸ್ಬೇಕು. ಇಲ್ಲಿ ರೋಡ್ ಸೈಡ್ ಅಲ್ಲಿ ಚರಂಡಿಗೆಲ್ಲ ಹೊಡೆಯಕ್ ಬರ್ತಾರಲ್ಲ, ಮೋಸ್ಟ್ಲಿ ಆತರ ನೋಡ್ಸಿದ್ರು ಸಾಕು ಅನ್ಸುತ್ತೆ. ಒಂದು 20 ರೂಪಾಯಿ ಕೊಟ್ಟರೆ ಹೊಡ್ಕೊಡ್ತಾರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಇವತ್ತಿನ ಬ್ಲಾಗ್ನ. ಮತ್ತೆ ನಾನು ಇನ್ನೊಂದು ಲಾಂಗ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ನನ್ನ ಡೇ ರೂಟೀನ್ ನಾನು ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋಣ ಅಂತ ಎಷ್ಟೇ ಅನ್ಕೊಂಡ್ರು ಅಷ್ಟೊಂದು ಆಗ್ತಿಲ್ಲ. ಮೇ ಬಿ ಇನ್ನು ಸ್ವಲ್ಪ ದಿನ ಟೈಮ್ ತಗೊಳುತ್ತೆ, ಯಾಕಂದ್ರೆ ಪಾಪು ಸಣ್ಣವಳಿರೋದ್ರಿಂದ ಅವಳಿಗೆ ಜಾಸ್ತಿ ಟೈಮ್ ಕೊಡ್ಬೇಕಾಗುತ್ತೆ. ಸೊ ಅದ್ರಲ್ಲಿ ನಾನು ಬಿಡು ಮಾಡ್ಕೊಂಡು ಸ್ವಲ್ಪ ಶೂಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿದ್ದೀನಿ. ಹಂಗಾಗಿ ಸೊ ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನಾನು ಡೈಲಿ ಅಪ್ಡೇಟ್ಸ್ ಅಂದ್ರೆ ಅವತ್ತಿಂದು ಏನಿರುತ್ತೆ ನಮ್ಮ ಗೌರ್ಮೆಂಟ್ ಅಪ್ಡೇಟ್ಸ್ ಏನ್ ಮಾಡಿರ್ತಾರೆ ಅದನ್ನ ನಾನು ಅಪ್ಡೇಟ್ ಮಾಡ್ತಿದ್ದೀನಲ್ಲ, ಆ ಒಂದು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನನಗೂ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನಾನು ಮೆನ್ಷನ್ ಮಾಡ್ಬಿಟ್ಟು ಹೇಳ್ತೀನಿ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ನಮ್ಮ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.